ಗುರು ನಮ್ಮ ಆರ್ ಸಿ ಬಿ ಅವರು ವಾನ್ಖಡೆ ಸ್ಟೇಡಿಯಮಲ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಗೆದ್ದಾಯಿತು ಅಂತ ಹೇಳೋದು. ಫುಲ್ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ನಮ್ಮ ಆರ್ ಸಿ ಬಿ ಟೀಮ್ ಅವರು ಅಂತ ಹೇಳೋದು. ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಮತ್ತು ದೇವದತ್ ಪಡಿಕ್ಕಲ್ ಆಡಲಿಲ್ಲ ಅಂದ್ರೂ ರಜತ್ ಪಟ್ಟಿದಾರ್ ಮತ್ತು ಟಿಮ್ ಡೇವಿಡ್ ಸಖತ್ತಾಗಿ ಬ್ಯಾಟಿಂಗ್ ಆಡಿ ನಮ್ಮ ಆರ್ ಸಿ ಬಿ ಟೀಮ್ನ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ರಜತ್ ಪಟ್ಟಿದಾರ್ ಅಂತೂ 20 ಬಾಲ್ 53 ರನ್ ಹೊಡಿತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಡಾಮಿನೇಟ್ ಮಾಡ್ತಾರೆ ಅಂತ ಹೇಳೋದು. ಏನೇನಾಯ್ತು ಅಂತ ನೋಡ್ಕೊಳ್ಳೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಮುಂಬೈ ಇಂಡಿಯನ್ಸ್ ಅವರು ಟಾಸ್ನ ಗೆದ್ಬಿಟ್ಟು ಇವತ್ತು ಫಸ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳೋದು. ಒಂದೇ ಅವ್ರ ಕಡೆ ಹೋಗಿದ್ದು ಅಂತ ಹೇಳ್ಬೋದು. ಬೇರೆ ಯಾವುದು ಕೂಡ ಮುಂಬೈ ಇಂಡಿಯನ್ಸ್ ಪರವಾಗಿ ಹೋಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತೇಳಿ ಆ ರೀತಿ ಡಾಮಿನೇಟ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಟೀಮು ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ನ ಓಪನಿಂಗಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದು. ಫಿಲ್ ಸಾಲ್ಟ್ನ ಆಡಿಸ್ಬೇಕೋ ಬೇಡವ ಅಂತ ಎಲ್ಲರೂ ಡೌಟ್ ಮಾಡ್ತಾಯಿದ್ರು. ಯಾಕಂತೇಳಿದ್ರೆ ಲಾಸ್ಟ್ ಮ್ಯಾಚು ಅಷ್ಟು ಜೋಫ್ರಾ ಆರ್ಚರ್ ಅವ್ರಿಗೆ ಕನ್ವಿನ್ಸಿಂಗಾಗಿ ಕಾಣಲಿಲ್ಲ. ಶಾರ್ಟ್ ಬಾಲ್ಗೆ ಔಟ್ ಆಗೋದ್ರು ಅಂತ ಫಿಲ್ ಸಾಲ್ಟ್ ಅವ್ರನ್ನ ಆಡಿಸ್ಬೇಕೋ ಬೇಡವ ಅಂತ ಎಲ್ಲರೂ ಪ್ರಶ್ನೆಗಳು ಕೇಳ್ತಾಯಿದ್ರು. ಸಖತ್ತಾದಂಥ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಫಿಲ್ ಸಾಲ್ಟ್ ಅವರು. ಜೇಕಬ್ ಬೆದಲ್ನ ಆಡಿಸೋದೇ ಬೇಡ, ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಓಪನ್ ಮಾಡ್ತಾರೆ ಅಂತ ತಿರ್ಗಾ ಕನ್ಫರ್ಮೇಷನ್ ಆಗಿದೆ ಅಂತ ಹೇಳ್ಬೋದು. ಸಖತ್ತಾದಂಥ ಪಾರ್ಟ್ನರ್ಶಿಪ್ ಬರುತ್ತೆ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ನಡುವೆ ಅಂತ ಹೇಳ್ಬೋದು. 100 ರನ್ನ ಪಾರ್ಟ್ನರ್ಶಿಪ್ ಬರುತ್ತೆ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಸ್ಲೋಗೆ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಅವ್ರ ಬ್ಯಾಟಿಂಗ್ ಇನ್ನಿಂಗ್ಸ್ ಅಲ್ಲ ಗುರು ಇದಂತೂ. ಯಾಕಂತಂದರೆ 37 ಬಾಲಲ್ಲಿ 50 ರನ್ನ ಹೊಡೆದಿದ್ದಾರೆ. ಅಷ್ಟು ಕನ್ವಿನ್ಸಿಂಗಾಗಿ ಕಾಣ್ತಾ ಇರಲಿಲ್ಲ. ಏನೋ ಫೀವರ್ ಇತ್ತು ಅಂತ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ಅವ್ರು ಸ್ಲೋಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಫೀಲ್ಡಿಂಗ್ ಕೂಡ ಬರಲ್ಲ ವಿರಾಟ್ ಕೊಹ್ಲಿ ಅಂತಲೇ ಹೇಳ್ಬೋದು. ಫಿಲ್ ಸಾಲ್ಟ್ ಒಂದು ಧ್ವಂಸ ಮಾಡಿ ಇಕ್ತಾರೆ ಗುರು. ಮಿಚೆಲ್ ಸ್ಯಾಂಡರ್ ಬೌಲಿಂಗ್ ಮಾಡೋಕ್ಕೆ ಬರ್ತಾರೆ. 3 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳನ್ನ ಹೊಡಿತಾರೆ ಅಂತ ಹೇಳ್ಬೋದು. ಫಿಲ್ ಸಾಲ್ಟ್ ಅವರು ಧ್ವಂಸ ಮಾಡಿಕ್ತಾರೆ ಅಂತ ಹೇಳೋದು ಸ್ಪಿನ್ನರ್ಸ್ಗಳಿಗೆ. ಫಿಲ್ ಸಾಲ್ಟು 3 ಬಾಲ್ 3 ಬೌಂಡ್ರಿ ಹೊಡಿತಾರೆ. ಮತ್ತು 4ನೇ ಬಾಲ್ 4 ಬರುತ್ತೆ, 2 ಬಾಲ್ ಡಾಟ್ ಆಗುತ್ತೆ ಅಂತ ಹೇಳೋದು. ಪವರ್ ಪ್ಲೇನ ಧ್ವಂಸ ಮಾಡಿಕ್ತಾರೆ. ಆಲ್ಮೋಸ್ಟ್ ಒಂದು 78 ರನ್ನ ರೇಂಜಲ್ಲಿ ಪವರ್ ಪ್ಲೇಲೇ ಬರುತ್ತೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು 100 ರನ್ಸ್ ಪಾರ್ಟ್ನರ್ಶಿಪ್ ಆದಮೇಲೆ ಫಿಲ್ ಸಾಲ್ಟ್ ಅವರು ಔಟ್ ಆದಮೇಲೆ ವಿರಾಟ್ ಕೊಹ್ಲಿ ಕೂಡ ಔಟ್ ಆಗುತ್ತೆ. ಅಲ್ಲಿಂದ ಮೇಯ್ನ್ ಆಟ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ರಜತ್ ಪಟ್ಟಿದಾರ್ ಅಂತೂ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 11 ಬಾಲ್ಗೆ 44 ರನ್ ಇರ್ತಾರೆ. ಆಲ್ಮೋಸ್ಟ್ ಫಾಸ್ಟೆಸ್ಟ್ 50 ಆಗುತ್ತೆ IPL ಅಲ್ಲಿ ಅಂತ ಹೇಳೋ ರೇಂಜಲ್ಲಿ ಸ್ವಲ್ಪ ನಿಧಾನ ಕಾಡ್ಬಿಡ್ತಾರೆ ಅಂತ ಹೇಳ್ಬೋದು. ನಿಧಾನಕ್ಕಂದರೆ 20 ಬಾಲಲ್ಲಿ 53 ರನ್ ಹೊಡೆದಿರೋ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಯಾಕೆಂತೇಳಿದ್ರೆ ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಿರೋದು ಇದು ರಜತ್ ಪಟ್ಟಿದಾರ್ ಅಂತ ಹೇಳೋದು. ಸೀಸನ್ ನಮ್ಮ ಆರ್ ಸಿ ಬಿಗೆ ಹೈಯೆಸ್ಟ್ ರನ್ ಗೇಟರ್ ಕೂಡ ಅವರೇ ಅಂತಲೇ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಿದ್ದಾರೆ. ಕೂದು ಬಿಟ್ಕೊಂಡು ಬೇರೆ ಬರ್ತಾರೆ, ಬೆಂಕಿಯಾಗಿ ಆಡ್ತಾಯಿದ್ದಾರೆ ಅಂತ ಹೇಳೋದು ರಜತ್ ಪಟ್ಟಿದಾರ್ ಅವರು. ಸಖತ್ತಾದಂಥ ಇನ್ನಿಂಗ್ಸ್ನ ಆಡಿದ್ದಾರೆ. ಅದಾದಮೇಲೆ ಬರ್ತಾರೆ ನಿಮಗೆ ಟಿಮ್ ಡೇವಿಡ್ ಅವರು. ಟಿಮ್ ಡೇವಿಡ್ ಕೂಡ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಕಮ್ ಬ್ಯಾಕ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಟ್ರೆಂಟ್ ಬೋಲ್ಟ್ ಅವರು ಸ್ವಲ್ಪ ಚೆನ್ನಾಗಿ ಆಗ್ತಾರೆ. ಮತ್ತು ಜಸ್ಪ್ರೀತ್ ಬುಮ್ರಾ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಏನೂ ಆಗಲಿಲ್ಲ ಅವ್ರ ಕಡೆ. ಮತ್ತು ರಮಾರಿ ಜಿತೇಶ್ ಶರ್ಮಾ ಬದ್ದು ರಮಾರೇಶ್ ಶೆಫರ್ಡ್ ಕೂಡ ಬೇಗ ಬಂದರೆ ಇನ್ನು ಸ್ವಲ್ಪ ರಮಾರೇಶ್ ಶೆಫರ್ಡ್ ಜಿತೇಶ್ ಶರ್ಮಾ ಅವರು 9 ಬಾಲ್ ಆಡಿ ಬೇರೆ 10 ರನ್ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೊಂದೇನು ಕನ್ವಿನ್ಸಿಂಗ್ ಕಾಣಿಸ್ತಿಲ್ಲ. ಒಂದು ಸ್ವಲ್ಪ ಅವ್ರನ್ನ 15 ಓವರ್ ಇರುವಾಗ ಕಳಿಸ್ಬೇಕು ಜಿತೇಶ್ ಶರ್ಮಾನ. ಇನ್ನೇನಾರು ಒಂದು 2-3 ಓವರ್ ಇತ್ತು ಅಂದರೆ ಇಲ್ಲಿ ರಮಾರೇಶ್ ಶೆಫರ್ಡ್ ಕಳಿಸಿದ್ರೆ ಫಾರ್ ಬೆಟರ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಬ್ಯಾಟಿಂಗ್ ಕೇಪಬಿಲಿಟಿ ಇದೆ ರಮಾರೇಶ್ ಶೆಫರ್ಡ್ಗೆ ಅಂತ ಹೇಳ್ಬೋದು. ರಮಾರೇಶ್ ಶೆಫರ್ಡ್ ಬಂದರೂ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಅವರು ಈ ಕಡೆಗೆ ಬಂದರು ಅಂತ ಹೇಳ್ಬೋದು. ಟಿಮ್ ಡೇವಿಡ್ ಅಂತೂ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಬೂಮ್ರಾಗೆ 1 4 1 6 ಎಲ್ಲ ಹೊಡಿತಾರೆ ಟಿಮ್ ಡೇವಿಡ್ ಅಂತಲೇ ಹೇಳ್ಬೋದು. ಟ್ರೆಂಟ್ ಬೋಲ್ಟ್ ಲಾಸ್ಟ್ ಓವರಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಆಲ್ಮೋಸ್ಟು 5 ಬಾಲಲ್ಲಿ 4 ರನ್ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಲಾಸ್ಟ್ ಬಾಲ್ 6ನ ಹೊಡಿಸ್ಕೊಳ್ತಾರೆ. ಅದನ್ನು ಬಿಟ್ಟರೆ ಟ್ರೆಂಟ್ ಬೋಲ್ಟ್ ಅವರು ಚೆನ್ನಾಗಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಪವರ್ ಪ್ಲೇಯಲ್ಲಿ ಜಾಸ್ತಿ ರನ್ಸ್ ಬಂದಿದೆ ಮತ್ತು ಮಿಡ್ಲ್ ಓವರ್ಸಲ್ಲಿ ಜಾಸ್ತಿ ರನ್ಸ್ ಬಂದಿದೆ ನಮ್ಮ ಆರ್ ಸಿ ಬಿಗೆ. ಲಾಸ್ಟ್ ಸ್ಲಾಗ್ ಓವರ್ಸಲ್ಲಿ ರನ್ಸ್ ಬರಲಿಲ್ಲ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಆಲ್ಮೋಸ್ಟ್ ಒಂದು 50 ರನ್ಸ್ ಏನೋ ಬಂತು ಅಷ್ಟೇ. ಲಾಸ್ಟ್ ಮ್ಯಾಚು ಆಲ್ಮೋಸ್ಟ್ 100 ರನ್ಸು ಬರೀ 5-6 ಓವರಲ್ಲೇ ಹೊಡೆದಿರ್ತೀವಿ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಅಂತ ಮಿಡ್ಲ್ ಓವರ್ಸ್ ಡಾಮಿನೇಟ್ ಮಾಡ್ತೀವಿ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಮತ್ತು ರಜತ್ ಪಟ್ಟಿದಾರ್ ಮತ್ತು ಟಿಮ್ ಡೇವಿಡ್ ಅಂತೂ. ಹತ್ತರಲ್ಲಿ ರಜತ್ ಪಟ್ಟಿದಾರ್ ನಮ್ಮ ಕ್ಯಾಪ್ಟನ್ ಅಂತೂ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಅದನ್ನು 240 ರನ್ನ ಟಾರ್ಗೆಟಾಗಿ ಕೊಡ್ತಾರೆ ನಮ್ಮ ಆರ್ ಸಿ ಬಿ ಅವರು. ಅದನ್ನು ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ರೋಹಿತ್ ಶರ್ಮಾ ಹಾಗೂ ರಿಯಾನ್ ರಿಕಲ್ಟನ್ ಅವರು. ರಿಕಲ್ಟನ್ ಅಂತೂ ಲೆಗ್ ಸೈಡ್ ಮೇಲೆ ಒಂಚೂರು ಬಾಲ್ ಡ್ರಿಫ್ಟ್ ಆದರೆ ಸಾಕು 6ಗಳನ್ನ ಹೊಡಿತಾ ಇರ್ತಾರೆ ಅಂತ ಹೇಳ್ಬೋದು. ಆಫ್ ಸೈಡ್ ಮೇಲೆ ಆಡ್ಸೋದ್ರೆ ಡಾಟ್ ಬಾಲ್ ಆಗುತ್ತೆ, ಇಲ್ಲ 4 ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಲೆಗ್ ಸೈಡ್ ಮೇಲೆ ಡ್ರಿಫ್ಟ್ ಆದರೆ ಪಕ್ಕ 6 ಅಂತ ಹೇಳ್ಬೋದು. ಸ್ಕ್ವೇರ್ ಲೆಗ್ ಮತ್ತು ಮಿಡ್ ವಿಕೆಟ್ ಕಡೆಗೆ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಆಡ್ತಾ ಇರ್ತಾರೆ. ಅದಾದಮೇಲೆ ಇಲ್ಲಿ ಅವರು ರೋಹಿತ್ ಶರ್ಮಾ ಅವ್ರು ರಿಟೈರ್ಡ್ ಹರ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಅವ್ರು ಓಡೋಕೆ ಆಗ್ತಿರಲ್ಲ, ಸ್ವಲ್ಪ ಹ್ಯಾಂಗ್ಸ್ಟ್ರಿಂಗ್ ಇಂಜುರಿ ಥರ ಆಗುತ್ತೆ ರೋಹಿತ್ ಶರ್ಮಾ ಅವ್ರಿಗೆ. ಅದಕ್ಕೋಸ್ಕರ ಅವ್ರು ನಿಂತ್ಕೊಳ್ಳೋಕೆ ಆಗ್ತಿರಲ್ಲ, ಓಡೋಕೆ ಆಗ್ತಿರಲ್ಲ, ಅದಕ್ಕೆ ಅವ್ರು ರಿಟೈರ್ಡ್ ಹರ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ ಶ್ರೇಯಸ್ ಶರ್ಮಾ ಅವ್ರು ಬರ್ತಾರೆ, ಒಂದೇ ಓವರಲ್ಲಿ ಡಬಲ್ ಸ್ಟ್ರೈಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ರಿಯಾನ್ ರಿಕಲ್ಟನ್ ಹಾಗೂ ತಿಲಕ್ ವರ್ಮಾ ಅವರ ವಿಕೆಟ್ನ ತಗೊಳ್ತಾರೆ ಇಲ್ಲಿ ಶ್ರೇಯಸ್ ಶರ್ಮಾ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಮೇಯ್ನ್ ವಿಕೆಟ್ ತಗೊಟ್ಟಿದ್ದು ಕೃಣಾಲ್ ಪಾಂಡ್ಯ ಅಂತಲೇ ಹೇಳ್ಬೋದು. ಕೃಣಾಲ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯಗೆ ಒಂದು ಬೌನ್ಸರ್ ಆಗ್ತಾರೆ. ಹಾರ್ದಿಕ್ ಪಾಂಡ್ಯ ಸುಮ್ಮನೆ ನಿಂತ್ಕೊಬಿಡ್ತಾರೆ ಅಂತ ಹೇಳ್ಬೋದು. ಏನು ಬೌಲಿಂಗ್ ಆ್ಯಕ್ಷನ್ನೇ ಮಾಡೋಕ್ಕಾಗೋದಿಲ್ಲ ಹಾರ್ದಿಕ್ ಪಾಂಡ್ಯ ಅವ್ರ ಕೈಲಿ. ಯಾಕಂದರೆ ಆ ರೀತಿ ಬೌನ್ಸರ್ ಆಗ್ತಾರೆ ಅಂತ ಹೇಳ್ಬೋದು ಕೃಣಾಲ್ ಪಾಂಡ್ಯ ಅವರು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಸೂರ್ಯಕುಮಾರ್ ಯಾದವ್ ಅವರಿಗೆ ಸಖತ್ತಾಗಿ ಮಕ್ಕರ್ ಮಾಡ್ತಾರೆ ಅಂತ ಹೇಳ್ಬೋದು. ಮೆತ್ತಗೆ ಹಾಕ್ಬಿಟ್ಟು ಒಂದು ಪಾಸಾಗಿ ಹಾಕ್ಬಿಡ್ತಾರೆ ಅಂತ ಹೇಳ್ಬೋದು. ತಿರ್ಗಾ ಸ್ಲೋ ಆಗಿ ಹಾಕ್ಬಿಟ್ಟು ಸ್ಕ್ವೇರ್ ಲೆಕ್ಕಲ್ಲಿ ರಸಿಕ್ ಸಲಾಮ್ದಾರ್ ಅಂತೂ ಸಖತ್ತಾಗಿ ಕ್ಯಾಚ್ ಹಿಡ್ಕೊಳ್ತಾರೆ ಅಂತ ಹೇಳ್ಬೋದು. ಇವತ್ತು ರಸಿಕ್ ಸಲಾಮ್ದಾರ್ನ ಆಡಿಸಿರ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಅಭಿನಂದನ್ ಸಿಂಗ್ ಬದಲಾಗಿ ರಸಿಕ್ ಸಲಾಮ್ದಾರ್ನ ಆಡಿಸಿರ್ತಾರೆ. ಇದು ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಸಖತ್ತಾದಂಥ ವೇರಿಯೇಷನ್ ಇಟ್ಕೊಂಡಿರುವಂಥ ಬೌಲರು ರಸಿಕ್ ಸಲಾಮ್ದಾರ್ ಅವರು. ಸ್ಲೋವರ್ 1 ಹಾಕ್ತಾರೆ, ಆಫ್ ಕಟರ್ ಹಾಕ್ತಾರೆ, ಮತ್ತು ಫಾಸ್ಟರ್ 1 ಹಾಕ್ತಾರೆ, ಕ್ರಾಸಿಂಗ್ ಮಿಕ್ಕಮ್ ಬೌಲಿಂಗ್ ಮಾಡ್ತಾರೆ. ಬ್ಯಾಕ್ ಆಫ್ ದಿ ಹ್ಯಾಂಡ್ ಸ್ಲೋವರ್ 1 ಹಾಕ್ತಿದ್ರು, ಸಖತ್ತಾಗಿ ಬೀಟನ್ನು ಹಾಕ್ತಿದ್ರು ಅಂತ ಹೇಳ್ಬೋದು. ರಿಯಲ್ ರಿಕಲ್ಟನ್ನು ಬೀಟ್ ಆಗ್ತಾಯಿದ್ರು. ರೋಹಿತ್ ಶರ್ಮಂಗಂತೂ ಆಡೋಕ್ಕೆ ಆಗ್ತಾಯಿರಲ್ಲ ಅಂತ ಹೇಳ್ಬೋದು.
ಸಖತ್ತಾಗಿ ಬೌಲಿಂಗ್ ಮಾಡಿದೆ. ಅವ್ರಿಗೂ ಸ್ವಲ್ಪ ಇಂಜುರಿ ಆಗುತ್ತೆ ಅಂತಲೇ ಹೇಳೋದು, ಕ್ರ್ಯಾಂಪ್ಸ್ ಆಗುತ್ತೆ ರಫೀಕ್ ಸಲಾಮ್ದಾರ್, ಆದರೂ ಕೂಡ ಬಿಟ್ಕೊಡದೆ ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ ರಫೀಕ್ ಸಲಾಮ್ದಾರ್ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ನ ಕರ್ಕೊಬರ್ತಾರೆ ಮುಂಬೈ ಇಂಡಿಯನ್ಸ್ ಅವರು. GT ಅವ್ರನ್ನ ಅವ್ರು ಬಿಟ್ಟು ಪಕ್ಕ ತಪ್ಪು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಆ ರೀತಿ ಬ್ಯಾಟ್ಸ್ಮನ್ನು ರೊಮಾರಿಯೋ ಸಫರ್ಡ್ ಥರನೇ ಇದು ಶರ್ಫಾನಿ ರುದರ್ಫೋರ್ಡ್ ಅಂತ ಹೇಳ್ಬೋದು. ಶರ್ಫಾನಿ ರುದರ್ಫೋರ್ಡ್ ಬೌಲಿಂಗ್ ಮಾಡದೇ ಇರ್ಬೋದು ಮತ್ತು ಬ್ಯಾಟಿಂಗ್ ಅಂತೂ ಸಖತ್ ಕೇಪಬಲ್ ಇರೋವಂಥ ಪ್ಲೇಯರು. ಅವರು ಬೇಗನೆ ಔಟ್ ಆಗಬೇಕಾಯ್ತು ಗುರು, ಯಾಕಂತೇಳಿದ್ರೆ ಇವರು ರಫೀಕ್ ಸಲಾಮ್ದವರು ಐದು ಬಾಲ್ ಮಾಡಿಬಿಟ್ಟು ಹೋಗ್ತಾರೆ ಅಂತ ಹೇಳ್ಬೋದು. ಒಂದು ಬಾಲ್ ಮಿಕ್ಕಿರುತ್ತೆ, ಆ ಬಾಲ್ನಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ರೊಮಾರಿಯೋ ಶೆಫರ್ಡ್ ಅವರು. ವಿಕೆಟ್ ಕೂಡ ಬೀಳುತ್ತೆ, ಅವರು ನೋ ಬಾಲ್ ಹಾಕ್ಬಿಟ್ಟಿರ್ತಾರೆ ಪುಣ್ಯಾತ್ಮ. ಆಮೇಲೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಅವ್ರು ಔಟ್ ಆಗಲ್ಲ, ಸಖತ್ತಾಗಿ ಸಿಕ್ಸ್ಗಳನ್ನ ಹೊಡಿತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ರೊಮಾರಿಯೋ ಶೆಫರ್ಡ್ಗೆ ಇವರು ಶರ್ಫಾನಿ ರುದರ್ಫೋರ್ಡ್ ಅವರು ಸಖತ್ತಾಗಿ ಬೆಂಕಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಅವರಿಂದನೇ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು 18 ರನ್ನಿಂದ ಸೋತಿದ್ದಾರೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಮುಂಬೈ ಇಂಡಿಯನ್ಸ್ ಅವರು ಫುಲ್ಲಿ ಇಷ್ಟು ಹತ್ರನೂ ಬರ್ತಿರಲಿಲ್ಲ ಅಂತ ಯಾಕೆ ಹೇಳ್ಬೋದು. ಯಾಕಂತೇಳಿದ್ರೆ ರೊಮಾರಿಯೋ ಶೆಫರ್ಡ್ಗೆ ಲಾಸ್ಟ್ ಓವರಲ್ಲಿ ಶರ್ಫಾನಿ ರುದರ್ಫೋರ್ಡ್ ಅವರು 4 ಸಿಕ್ಸ್ಗಳನ್ನ ಹೊಡಿತಾರೆ. ಅದರಿಂದನೇ ಇಷ್ಟು ಹತ್ರ ಬಂದರು. ಮಿಚೆಲ್ ಸ್ಯಾಂಟ್ನರ್ ಕೂಡ ಅಷ್ಟೊಂದಿನ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಯಾರು ಭುವನೇಶ್ವರ್ ಕುಮಾರ್ಗೂ ಯಾರಿಗೂ ಔಟ್ ರಫೀಕ್ ಸಲಾಮ್ದಾರ್ಗೆ ಅನಿಸುತ್ತೆ ಇವರು ನಮಾಂದಿರ್ ಅವರು ರಜತ್ ಪಟಿದಾರ್ಗೆ ಕವರ್ಸಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ನೆಕ್ಸ್ಟ್ ಮ್ಯಾಚ್ ರಫೀಕ್ ಸಲಾಮ್ದಾರ್ನೇ ಆಡಿಸ್ತಾರೆ, ಯಾಕಂದರೆ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಗುರು. ಯಾರು ಕೂಡ ಹೊಡೆಯೋಕ್ಕೆ ಆಗ್ತಿಲ್ಲ, ಯಾಕಂದರೆ ಸಖತ್ತಾದಂಥ ಬ್ಯಾಕ್ ಆಫ್ ದಿ ಆ್ಯಂಡ್ ಸ್ಲೋರ್ ಒನ್ ಆಗ್ತಾ ಇರೋದಿಲ್ಲ ರಫೀಕ್ ಸಲಾಮ್ದಾರ್ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ಡಾಮಿನೇಷನ್ ಅಟ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು ನಮ್ಮ RCB ಟೀಮ್ ಕಡೆಯಿಂದ. ಮುಂಬೈ ಇಂಡಿಯನ್ಸಲ್ಲಿ ವಾನ್ಖಡೆ ಸ್ಟೇಡಿಯಮಲ್ಲಿ ನಾವು ಗೆದ್ದು ಲಾಸ್ಟ್ ಸೀಸನ್ ಗೆದ್ದು, ಅದಕ್ಕೆ ಮುಂಚೆ 10 ವರ್ಷಗಳಿಂದ ನಾವು ಮುಂಬೈ ಇಂಡಿಯನ್ಸ್ನ ವಾನ್ಖಡೆ ಸ್ಟೇಡಿಯಮಲ್ಲಿ ಸೋಲ್ಸೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಲಾಸ್ಟ್ ಸೀಸನಿಂದ ಬ್ಯಾಕ್ ಟು ಬ್ಯಾಕ್ ವಾನ್ಖಡೆ ಸ್ಟೇಡಿಯಮಲ್ಲಿ ಸೋಲ್ಸ್ತಾ ಇದ್ದೀವಿ ನಾವು ಮುಂಬೈ ಇಂಡಿಯನ್ಸ್ನ. RR ಮೇಲೆ ನಾವು ಸೋತಿರುವುದು ಅದು ವೈಭವ್ ಸೂರ್ಯವಂಶಿ ಬ್ರಿಲಿಯನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ವೈಭವ್ ಸೂರ್ಯವಂಶಿ, ಏನು ಕ್ಲೂನೇ ಇಲ್ದಂಗೆ ಆ ರೀತಿ ಆಡಿದ್ದು ವೈಭವ್ ಸೂರ್ಯವಂಶಿ. ಇವ್ರು ಕೂಡ ಅವ್ರ ಮೇಲೆ ಸೋತ್ಕೊಂಡ್ಬರ್ತಾರೆ, ತಿರ್ಗಿ ಇಲ್ಲಿ ಚೆನ್ನಾಗಿ ಆಡೋದು. ವೈಭವ್ ಸೂರ್ಯವಂಶಿ ಸಖತ್ತಾದಂಥ ಪ್ಲೇಯರ್ ಅಂತ ಒಪ್ಕೊಬಿಡ್ಬೇಕು ಎಲ್ಲರೂ ಕೂಡ. ಆದರೆ ಇಲ್ಲಿ ಸ್ವಲ್ಪ ಡಾಮಿನೇಟ್ ಮಾಡ್ಬೋದಾಯಿತು ಅಂತ ಹೇಳ್ಬೋದು ಸೂರ್ಯಕುಮಾರ್ ಯಾದವ್. ಸೇಮ್ ವಿರಾಟ್ ಕೊಹ್ಲಿ ಥರ ಆಡೋಕೆ ಹೋದರು, ಸೂರ್ಯಕುಮಾರ್ ಯಾದವ್ ಔಟ್ ಆದರು ಅಂತಲೇ ಹೇಳ್ಬೋದು. ನಮ್ಮ ಜಿತೇಶ್ ಶರ್ಮಾ ಸ್ವಲ್ಪ ಬಾಲ್ ವೇಸ್ಟ್ ಮಾಡಿದಾಗಿದ್ರೆ 260 ರನ್ ಪಕ್ಕ ಆಗಿರೋದು ಅಂತಲೇ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ನಮ್ಮ RCB ಟೀಮರು. ಶರ್ಫಾನಿ ರುದರ್ಫೋರ್ಡ್ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಕೃಣಾಲ್ ಪಾಂಡ್ಯ ಅಂತಂದರೆ ಕೃಣಾಲ್ ಪಾಂಡ್ಯ ಮತ್ತು ಶ್ರೇಯಸ್ ಶರ್ಮಾ ಅವರು ನಮ್ಮ ಸ್ಪಿನ್ನರ್ಸ್ಗಳು ನಮ್ಮ RCBಗೆ ಗೇಮ್ನ ವಾಪಸ್ ತಂದರು ಅಂತ ಹೇಳಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಇಬ್ಬರು ಪ್ಲೇಯರ್ನು. ನಮ್ಮ ನೆಕ್ಸ್ಟ್ ಮ್ಯಾಚು ನಮಗೆ LSG ಟೀಮ್ ಮೇಲಿದೆ. ನಮ್ಮ RCBಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೋಮ್ ಗ್ರೌಂಡು. LSG ಮೇಲೆ ಅಂತೂ ನಾವು ಆರಾಮಾಗಿ ಗೆಲ್ತೀವಿ ಅಂತಲೇ ಹೇಳ್ಬೋದು. ಅವರು ಕೂಡ ಲಾಸ್ಟ್ ಮ್ಯಾಚು ಸೋಲ್ತಾ ಇದ್ದಾರೆ. ನಮ್ಮ RCB ಆಡಿರೋಂಥ 4 ಮ್ಯಾಚಲ್ಲಿ 3 ಮ್ಯಾಚ್ನ ಗೆದ್ಕೊಂಡು ಬರ್ತಾಯಿದ್ದಾರೆ ಅಂತ ಹೇಳೋದು. ಸಖತ್ತಾಗಿ ಡಾಮಿನೇಟ್ ಮಾಡ್ಕೊಂಡು ಬರ್ತಾಯಿದ್ದಾರೆ ನಮ್ಮ RCB ಟೀಮು. ಈ ಮ್ಯಾಚ್ನ ನಮ್ಮ RCB ಅವರು ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳೋದು. ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಆಯಿತು ಅಂತ ಹೇಳೋದು. ಯಾಕಂದರೆ ಆ ರೀತಿ ಓವರಾಲ್ ಪರ್ಫಾರ್ಮೆನ್ಸ್ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಫೀಲ್ಡಿಂಗ್ ಕೂಡ ಸಖತ್ತಾಗಿತ್ತು ಅಂತ ಹೇಳೋದು ನಮ್ಮ RCB ಟೀಮ್ ಕಡೆಯಿಂದ. ಈ ಮ್ಯಾಚನ್ನು ನಮ್ಮ RCB ಅವರು ಗೆದ್ದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.